ನಮಸ್ತೆ ಮಕ್ಕಳ. ಕ್ವಶನ್ ನೋಡಿ ಈ ಥರ ಇದೆ. ವಾಟ್ ಡೂ ದ ಫಾಲೋಯಿಂಗ್ ಅಬ್ರಿವಿಯೇಷನ್ಸ್ ಸ್ಟ್ಯಾಂಡ್ ಫಾರ್? 4 ಕೊಟ್ಟಿದ್ದಾರೆ. O, 2O, O2, 3O2. ಓಕೆ, ಸೊ ಮಕ್ಕಳ ಫಸ್ಟ್ ನೋಡಿ, ದ ಸಿಂಬಲ್ O ಸ್ಟ್ಯಾಂಡ್ಸ್ ಫಾರ್ ದ ಎಲಿಮೆಂಟ್ ಆಕ್ಸಿಜನ್ ಅಲ್ವಾ? ಸೊ O ಸ್ಟ್ಯಾಂಡ್ಸ್ ಫಾರ್ ದ ಎಲಿಮೆಂಟ್ ಆಕ್ಸಿಜನ್. ಓಕೆ, ಮೊದಲನೇದು ನೋಡಿ O, ಜಸ್ಟ್ O ಅಂತ ಕೊಟ್ಟಿದ್ದಾರೆ. So what does it mean? It means that there is one atom of oxygen. O anta now just O anta baradre, it means one atom of oxygen. So idu oxygen, this is oxygen, one atom of oxygen anta. Okay, now second one nodi, 2O. ಮಕ್ಕಳ ಈ 2Oನಲ್ಲಿ ಈ 2 ಇದೆಯಲ್ಲ, ಇದು ದಿಸ್ ಟು ಈಸ್ ಕಾಲ್ಡ್ ಪ್ರಿಫಿಕ್ಸ್. ಇದನ್ನು ನಾವು ಪ್ರಿಫಿಕ್ಸ್ ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಪ್ರಿಫಿಕ್ಸ್. ಓಕೆ, ಸೊ O ಹಿಂದೆ ಒಂದು 2 ಬರೆದ್ರೆ ಅಂದರೆ ಪ್ರಿಫಿಕ್ಸ್ ಬರೆದ್ರೆ, ಸೊ ದಟ್ ಈಸ್ ಕಾಲ್ಡ್ ಪ್ರಿಫಿಕ್ಸ್. 2 ಈಸ್ ಕಾಲ್ಡ್ ಪ್ರಿಫಿಕ್ಸ್. ಇದರ ಅರ್ಥ ಏನು? ದಿಸ್ ರೆಪ್ರೆಸೆಂಟ್ಸ್ 2 ಆಟಮ್ಸ್ ಆಫ್ ಆಕ್ಸಿಜನ್, ಬಟ್ ದೋಸ್ 2 ಆಟಮ್ಸ್ ಆಫ್ ಆಕ್ಸಿಜನ್ ಆರ್ ಇಂಡಿಪೆಂಡೆಂಟ್. ವೆರಿ ಇಂಪಾರ್ಟೆಂಟ್ ಇದು. ದೇ ಆರ್ ಇಂಡಿಪೆಂಡೆಂಟ್. ಇಂಡಿಪೆಂಡೆಂಟ್ ಅಂದರೆ ಏನು ಮಕ್ಕಳ? ದಟ್ ಮೀನ್ಸ್ ದೋಸ್ 2 ಆಟಮ್ಸ್ ಆಫ್ ಆಕ್ಸಿಜನ್ ದೇ ಆರ್ ನಾಟ್ ಜಾಯಿಂಡ್ ಯೂಸಿಂಗ್ ಎ ಕೆಮಿಕಲ್ ಬಾಂಡ್. ಒಂದು ಕೆಮಿಕಲ್ ಬಾಂಡ್ ಯೂಸ್ ಮಾಡಿಕೊಂಡು ದೇ ಆರ್ ನಾಟ್ ಜಾಯಿಂಡ್, ದೇ ಆರ್ ಇಂಡಿಪೆಂಡೆಂಟ್. ಸೊ ನಾವು ಈ ಥರ ರೆಪ್ರೆಸೆಂಟ್ ಮಾಡ್ಬೋದು. ದಿಸ್ ಈಸ್ ಒನ್ ಆಕ್ಸಿಜನ್ ಆಟಮ್ ಆ್ಯಂಡ್ ದಿಸ್ ಈಸ್ ಒನ್ ಆಕ್ಸಿಜನ್ ಆಟಮ್ ಆ್ಯಂಡ್ ದೋಸ್ 2 ಆಟಮ್ಸ್ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್. ಓಕೆ, ಮೂರನೇದು ನೋಡಿ, O2 ಅಂತ ಕೊಟ್ಟಿದ್ದಾನೆ. ಓಕೆ, ಇದರಲ್ಲಿ ಈ 2 ಇದೆಯಲ್ಲ ಮಕ್ಕಳ, ಈ 2ನ ನಾವು ಸಬ್ಸ್ಕ್ರಿಪ್ಟ್ ಅಂತ ಕರಿತೀವಿ. ಸಬ್ಸ್ಕ್ರಿಪ್ಟ್. ಓಕೆ, ಸೊ ಪ್ರೀವಿಯಸ್ ಒನ್ ನೋಡಿ, ಈ 2ನ ನಾವು ಪ್ರಿಫಿಕ್ಸ್ ಅಂತ ಕರಿತೀವಿ, ಈ 2ನ ನಾವು ಸಬ್ಸ್ಕ್ರಿಪ್ಟ್ ಅಂತ ಕರಿತೀವಿ. ಈ ಥರ ಸಬ್ಸ್ಕ್ರಿಪ್ಟ್ ಬರೆದಿದ್ರೆ ಇದರ ಅರ್ಥ ಏನು? ಎಸ್, ಇಟ್ ಮೀನ್ಸ್ O2 ಈಸ್ ಒನ್ ಮಾಲಿಕ್ಯೂಲ್ ಆಫ್ ಆಕ್ಸಿಜನ್. ಓಕೆ, O2 ರೆಪ್ರೆಸೆಂಟ್ಸ್ one molecule of oxygen, and you know what a molecule is. So the molecule contains 2 atoms of oxygen joined by a chemical bond. Okay, molecule 1, but it contains 2 atoms of oxygen and those 2 atoms are joined by a chemical bond. So previous one gu idukku nimge vyathyasa chanaಗಿ ಗೊತ್ತಾಗ್ತಾ ಇದೆ. Previous one ಅಲ್ಲಿ there are 2 oxygen atoms, no doubt, but they are independent of each other. ಇದರಲ್ಲಿ O2 ಅಲ್ಲಿ ಇಟ್ ರೆಪ್ರೆಸೆಂಟ್ಸ್ ಒನ್ ಮಾಲಿಕ್ಯೂಲ್ ಆಫ್ ಆಕ್ಸಿಜನ್. ಒನ್ ಮಾಲಿಕ್ಯೂಲ್ ಕಂಟೈನ್ಸ್ 2 ಆಟಮ್ಸ್ ಆಫ್ ಆಕ್ಸಿಜನ್ ಆ್ಯಂಡ್ ದೇ ಆರ್ ಜಾಯಿಂಡ್ ಬೈ ಎ ಕೆಮಿಕಲ್ ಬಾಂಡ್. ಸೊ ಈ ಥರ. ಸೊ ದಿಸ್ ಈಸ್ ಒನ್ ಆಕ್ಸಿಜನ್ ಆಟಮ್, ದಿಸ್ ಈಸ್ ಒನ್ ಆಕ್ಸಿಜನ್ ಆಟಮ್ ಆ್ಯಂಡ್ ದೀಸ್ 2 ಆಟಮ್ಸ್ ಆರ್ ಜಾಯಿಂಡ್ ಯೂಸಿಂಗ್ ಎ ಕೆಮಿಕಲ್ ಬಾಂಡ್. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ನೋಡಿ, 3O2 ಅಂತ ಇದೆ. 3O2. ಓಕೆ, ಸೊ ಇಲ್ಲಿ ಪ್ರಿಫಿಕ್ಸು ಇದೆ. ಪ್ರಿಫಿಕ್ಸ್ ಈಸ್ 3 ಮತ್ತು ಸಬ್ಸ್ಕ್ರಿಪ್ಟು ಇದೆ. ದಿಸ್ ಈಸ್ ಸಬ್ಸ್ಕ್ರಿಪ್ಟ್. ಎರಡೂ ಕೊಟ್ಟಿದ್ದಾರೆ. ಸೊ ಇದರ ಅರ್ಥ ಏನು? ಎಸ್, ದಿಸ್ ಮೀನ್ಸ್ ದಟ್ ದೆರ್ ಆರ್ 3 ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್. ಮಕ್ಕಳ O2 ರೆಪ್ರೆಸೆಂಟ್ಸ್ 1 ಮಾಲಿಕ್ಯೂಲ್ ಆಫ್ ಆಕ್ಸಿಜನ್. 3O2 ರೆಪ್ರೆಸೆಂಟ್ಸ್ 3 ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್. ಅಫ್ಕೋರ್ಸ್ 1 ಮಾಲಿಕ್ಯೂಲ್ ನೀವು ಏನು ಅಂತ ಗೊತ್ತಿದೆ ನಿಮಗೆ ಅಲ್ವಾ? 1 ಮಾಲಿಕ್ಯೂಲ್ ಕಂಟೈನ್ಸ್ 2 ಆಟಮ್ಸ್ ಆಫ್ ಆಕ್ಸಿಜನ್ ಜಾಯಿಂಡ್ ಬೈ ಎ ಕೆಮಿಕಲ್ ಬಾಂಡ್. ಸೊ ನಾವು ಇದನ್ನು ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು ನೋಡಿ. ಸೊ ದಿಸ್ ಈಸ್ 1 ಮಾಲಿಕ್ಯೂಲ್ ಆಫ್ ಆಕ್ಸಿಜನ್, ದೇ ಆರ್ ಜಾಯಿಂಡ್ ಬೈ ಎ ಕೆಮಿಕಲ್ ಬಾಂಡ್. ದಿಸ್ ಈಸ್ ಅನದರ್ ಮಾಲಿಕ್ಯೂಲ್ ಆಫ್ ಆಕ್ಸಿಜನ್ ಜಾಯಿಂಡ್ ಬೈ ಎ ಕೆಮಿಕಲ್ ಬಾಂಡ್ ಆ್ಯಂಡ್ ದಿಸ್ ಈಸ್ ಅನದರ್ ಮಾಲಿಕ್ಯೂಲ್ ಆಫ್ ಆಕ್ಸಿಜನ್ ಜಾಯಿಂಡ್ ಬೈ ಎ chemical bond. So there are 3 separate molecules of oxygen. So this is a very good question.